ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೀಗ ನರ್ಸರಿಯಿಂದೆಲ್ಲ ತಂದ ಬಡ್ ಗುಲಾಬಿ ಗಿಡ ಈ ಥರ ಗೆಲ್ಲೆಲ್ಲ ಒಣಗ್ತಾ ಬಂದರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಗೆಲ್ಲೆಲ್ಲ ಒಣಗಿ ಬಂದರೆ ಮತ್ತು ನಮಗೆ ಆ ಗಿಡ ಬದುಕಿ ಸಿಕ್ಕೋದು ಸ್ವಲ್ಪ ಕಷ್ಟ, ಅದು ಮತ್ತು ಸಾಯ್ತದೆ. ಆಗ ಸಾಯದೆ ಉಳಿಸ್ಕೊಳ್ಳಿಕ್ಕೆ ನಾವು ಈ ಒಣಗಿದ ಗೆಲ್ಲೆಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ಟರ್ ಇರುತ್ತೆ ಅಲ್ಲ, ಈ ಥರ ಕಟ್ಟರಿಂದ ಎಲ್ಲೆಲ್ಲ ಬ್ರಾಂಚಸ್ ಒಣಗಿದೆಯೋ ಅಲ್ಲೆಲ್ಲ ಈ ಥರ ಕಟ್ ಮಾಡಿ ಕೊಡಬೇಕು. ನಾನು ಈ ಗಿಡವನ್ನು ಸ್ವಲ್ಪ ದಿವಸದಿಂದ ಕೇರೇ ಮಾಡಲಿಲ್ಲ, ಹಾಗಾಗಿರೋ ಕಾರಣ ಇದರ ಬ್ರಾಂಚಸ್ ಎಲ್ಲ ಈ ಥರ ಒಣಗ್ತಾ ಬಂತು. ನಾನೀಗ ಒಣಗಿದ ಬ್ರಾಂಚಸ್ ಎಲ್ಲ ಕಟ್ ಮಾಡಿದ್ದೀನಿ. ನಂತರ ನಾವು ಈ ಥರ ಮಣ್ಣನ್ನು ಈ ಥರ ಮಾಡ್ಕೊಳ್ಬೇಕು. ನಾವು ಏನಾದರೂ ತಗೊಂಡು ಮಣ್ಣನ್ನು ಈ ಥರ ಎಲ್ಲ ಮಾಡಿಕೊಂಡು ಇದರಲ್ಲಿ ಹುಲ್ಲು ಕಾಡು ಗಿಡಗಳು ಎಲ್ಲ ಬೆಳೆದಿದ್ದರೆ ಅದರನ್ನೆಲ್ಲ ಒಮ್ಮೆ ತೆಗೆದು ಕ್ಲಿಯರ್ ಮಾಡಬೇಕು. ಇದರ ಬುಡ ಎಲ್ಲ ಕ್ಲೀನ್ ಮಾಡಬೇಕು. ಈ ಥರ ಹುಲ್ಲೆಲ್ಲ ಬೆಳೆದ್ರೆ ನಾವು ಇದಕ್ಕೆ ಏನು ಫರ್ಟಿಲೈಸರ್ ಹಾಕಿದರೂ ಕೂಡ ಈ ಗಿಡಕ್ಕೆ ಅದು ಸಿಗಲಿಕ್ಕಿಲ್ಲ. ಈ ಥರ ಹುಲ್ಲೆಲ್ಲ ಅದನ್ನು ಎಳ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ನಾವು ಮಣ್ಣನ್ನು ಈ ಥರ ಮಾಡ್ಕೊಳ್ಬೇಕು. ಇನ್ನು ನಾನು ಇದರಲ್ಲಿರುವ ಹುಲ್ಲನ್ನು ಚಿಕ್ಕ ಚಿಕ್ಕ ಗಿಡಗಳನ್ನು ಎಲ್ಲ ಈ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಒಂದೇ ಒಂದು ಗಿಡ ಇದರಲ್ಲಿ ಇರಬಾರ್ದು, ಹುಲ್ಲು ಕೂಡ ಇದರಲ್ಲಿ ಇರಬಾರ್ದು. ನಾವು ನರ್ಸರಿಯಿಂದ ತರುವ ಗುಲಾಬಿ ಗಿಡಕ್ಕೆಲ್ಲ ತುಂಬ ಕೇರ್ ಬೇಕು, ಅಲ್ಲದಿದ್ದರೆ ಅದು 1 ವರ್ಷ ತನಕ ಮಾತ್ರ ಹೂವು ಆಗೋದು, ಮತ್ತು ಅದು ಈ ಥರ ಒಣಗಿ ಎಲ್ಲ ಹೋಗುತ್ತೆ. ಹಾಗಾಗಿರುವ ಕಾರಣ ತುಂಬ ನಾವು ಕೇರ್ ಮಾಡಿದರೆ ಮಾತ್ರ ನಮಗೆ ಅದು ಸುಮಾರು ವರ್ಷ ಕಾಲ ಉಳಿಯುತ್ತೆ ಅಷ್ಟೇ. ನಾವು ಗುಲಾಬಿ ಗಿಡಕ್ಕೆ ಎಲ್ಲ ಫರ್ಟಿಲೈಸರ್ ಹಾಕುವಾಗ ಆರ್ಗ್ಯಾನಿಕ್ ಆಗಿರುವ ಫರ್ಟಿಲೈಸರ್ ಹಾಕೋದೇ ಒಳ್ಳೆಯದು. ಕೆಮಿಕಲ್ ಫರ್ಟಿಲೈಸರ್ ಹಾಕಿದರೆ ಗುಲಾಬಿ ಗಿಡಕ್ಕೆ ಲೈಫು ಸ್ವಲ್ಪ ಕಡಿಮೆ ಇರುತ್ತೆ. ಅದು ಆರ್ಗ್ಯಾನಿಕ್ ಆಗಿರುವ ಯಾವ ಫರ್ಟಿಲೈಸರ್ ಬೇಕಿದ್ರೂ ನಮಗೆ ಗುಲಾಬಿಗೆ ಯೂಸ್ ಮಾಡ್ಬೋದು. ಈಗ ಇದರ ಬುಡಲಿರುವ ಹುಲ್ಲೆಲ್ಲ ತೆಗೆದ ನಂತರ ಈ ಥರ ಸ್ವಲ್ಪ ಬುಡ ಬಿಟ್ಟ ನಂತರ ಈ ಥರ ಚೆನ್ನಾಗಿ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಸಗಣಿ ಹೊಡಿ ಹಾಕ್ತಾ ಇದ್ದೀನಿ. ಗುಲಾಬಿ ಗಿಡ ಬೇಗ ದೊಡ್ಡಾಗಲಿಕ್ಕೂ ಮತ್ತು ಚೆನ್ನಾಗಿ ಚಿಗುರಿ ಬರಲಿಕ್ಕೂ ಎಲ್ಲ ಈ ಒಂದು ಫರ್ಟಿಲೈಸರ್ ತುಂಬ ಒಳ್ಳೆಯದು. ಡ್ರೈ ಸಗಣಿ ಹೊಡಿ ಇಲ್ಲ ಅಂತಿದ್ದರೆ ನಮಗೆ ಹಸಿ ಸಗಣಿ ತೆಗೆದು ಅದನ್ನು ನೀರಲ್ಲಿ ಡೈಲ್ಯೂಟ್ ಮಾಡಿ ಮಾತ್ರ ಈ ಥರ ಗುಲಾಬಿ ಗಿಡಕ್ಕೆ ಹಾಕ್ಬೋದು. ಇದು ನೋಡಿ, ನಾನೀಗ ಹಾಕಿದ ನಂತರ 1 ವಾರ ಬಿಟ್ಟ ನಂತರ ಇದರಲ್ಲೆಲ್ಲ ಚಿಗುರು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ ನೋಡಿ. ಮತ್ತು ಈ ಗುಲಾಬಿ ಗಿಡ ತುಂಬ ಬಿಸಿಲು ಸಿಗುವ ಜಾಗದಲ್ಲಿ ಬೇಕು ಇಡಲಿಕ್ಕೆ. ಬಿಸಿಲಿಲ್ಲದ ಜಾಗದಲ್ಲಿ ಇಟ್ಟರೆ ಗುಲಾಬಿ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸ್ವಲ್ಪ ದಿವಸ ಕಳೆಯುವಾಗ ನಮಗೆ ಈ ಥರ ಹೂವು ಬರುತ್ತೆ, ಮೊಗ್ಗು ಹೂವೆಲ್ಲ ಬರುತ್ತೆ. ನಾನು ಆ ಒಂದು ವಿಡಿಯೋ ಕ್ಲಿಪ್ಪು ತೆಗೆದಿದ್ದೆ, ಅದು ಎಲ್ಲಿಯೋ ನನಗೆ ಮಿಸ್ ಆಗಿ ಹೋಯಿತು, ಸಾರಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಈ ಥರ ನರ್ಸರಿಯಿಂದ ತಂದ ಬಡ್ಡು ಗುಲಾಬಿ ಗಿಡ ಎಲ್ಲ ಇದ್ದರೆ ಅದರ ಗೆಲ್ಲೆಲ್ಲ ಈ ಥರ ಒಣಗ್ತಾ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಒಂದು ಟಿಪ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.